ನಮ್ಮೆದುರಿಗೆ ಭಗವಂತ ಬರ್ತಾ ಇಲ್ಲ. ಆ ನಿಷ್ಕಾಮವಾದ ಭಾವನೆಯಿಂದ ಆ ಧ್ರುವ ಕೇಳಿದಂತೆ ಆ ಒಂದು ಭಾವನೆ ನಮಗಿದ್ರೆ ನಮಗೂ ಭಗವಂತ ಬರ್ತಾನೆ. ಹಾಗಾಗಿ ಇದು ಯಾತಕ್ಕೆ ಪ್ರಸ್ತಾಪ ಬಂತು ಅಂತಂದರೆ, ನಮ್ಮ ಜೀವನದಲ್ಲಿ ನಮಗೆ ಕಷ್ಟಗಳು ಒದಗಿದಾಗ ನಾವು ಎಲ್ಲಿಗೆ ಹೋಗಬೇಕು ಅಂತಂದರೆ ಆ ಭಗವಂತನಿದ್ದಲ್ಲಿಗೆ ಹೋಗಬೇಕು. ಅಲ್ಲಿ ನಮ್ಮ ಕಷ್ಟವನ್ನು ಭಗವಂತನಲ್ಲಿ ತೋಡಿಕೊಳ್ಳಬೇಕು. ಭಗವಂತನ ಕೃಪೆಯಿಂದ ನಮ್ಮ ಕಷ್ಟ ಪರಿಹಾರವಾಗುತ್ತೆ. ನಾನು ಏನು ಹೇಳೋಕ್ಕೆ ಹೊರಟೆ, ಭಗವಂತ ಹೇಗೆ ನಮಗೆ ಅನುಗ್ರಹ ಮಾಡ್ತಾನೆ ಅಂತನ್ನೋದನ್ನು ಹೇಳೋಕ್ಕೆ ಹೊರಟೆ. ನಿಮ್ಮ ಎದುರಿಗೆ ಒಂದು ಅನುಗ್ರಹ ಮಾಡ್ತಾನೆ ಅಂತ ಅರ್ಥವಲ್ಲ. ಇದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂ ಹಿ ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತಂದರೆ ಕುರಿ ಕಾಯುವವನು ಕುರಿಗಳನ್ನು ಕಾಪಾಡಿದ ಹಾಗಂತಲ್ಲ. ನ ದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ಮತ್ತೇನು ಅಂತಂದರೆ ಯಂ ಹಿ ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ಯಾರನ್ನು ಭಗವಂತ ಅನುಗ್ರಹಿಸಬೇಕು ಅಂತ ಮಾಡ್ತಾನೋ ಅಂದುಕೊಂಡಿರ್ತಾನೋ ಅವನ ಬುದ್ಧಿಯಲ್ಲಿ ಒಂದು ಪ್ರಚೋದನೆಯನ್ನು, ಒಂದು ಪ್ರೇರಣೆಯನ್ನು ಕೊಡುತ್ತಾನೆ. ನಾವು ಆ ಕಷ್ಟ ಬಂದಾಗ ಆ ಭಗವಂತನ ಸನ್ನಿಧಿಗೆ ಬಂದು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ನಮಗೆ ಮನಸ್ಸಿಗೆ ಒಂದು ಉಪಾಯ ಹೊಳೆಯುತ್ತೆ. ಅದು ಆ ಭಗವಂತ ನಮಗೆ ಅನುಗ್ರಹ ಮಾಡುತ್ತೆ. ಹೀಗೆ ಮಾಡಿದರೆ ನಾವು ಈ ಕಷ್ಟದಿಂದ ಪಾರಾಗಬಹುದು. ಆ ನಮ್ಮ ಮನಸ್ಸಿಗೆ ಆ ಉಪಾಯ ಹೊಳೆಯುತ್ತಲ್ಲ, ಅದು ಆ ಭಗವಂತನ ಕೃಪೆ. ಆ ಸಮಯದಲ್ಲಿ ಯಾರೋ ನಮಗೆ ಬಂದು ನಿನ್ನೆ ನಾನು ಸಹಾಯ ಮಾಡ್ತೀನಿ ಕಣಯ್ಯ ಅಂತ ಬರ್ತಾರೆ. ಯಾರು ಅವರನ್ನು ಕಳಿಸಿದ್ದು? ಆ ಭಗವಂತ. ಆ ಭಗವಂತನ ಕೃಪೆ ಯಾವ ರೀತಿಯಾಗಿ ಆಗ್ತದೆ ಅಂತ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ನಿಷ್ಕಳಂಕವಾದ ಭಕ್ತಿಯಿಂದ, ಅಚಂಚಲವಾದ ಮನಸ್ಸಿನಿಂದ ಭಗವಂತನನ್ನು ಪ್ರಾರ್ಥಿಸಿದಲ್ಲಿ ಭಗವಂತ ಖಂಡಿತವಾಗಿಯೂ ನಮ್ಮ ಕಷ್ಟವನ್ನು ನಿವಾರಣೆ ಮಾಡ್ತಾನೆ, ನಮ್ಮ ಅಭೀಷ್ಟವನ್ನು ನೆರವೇರಿಸ್ತಾನೆ ಎಂಬುದಕ್ಕೆ ಯಾವ ವಿಧವಾದಂತಹ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಅಂತಹ ಶಕ್ತಿ ಭಗವಂತನದು. ಆ ದೃಷ್ಟಿಯಿಂದ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಆ ಭಗವಂತನಿಗೆ ದೇವಾಲಯಗಳನ್ನು ನಿರ್ಮಾಣ ಮಾಡೋದು. ಈ ಗ್ರಾಮದಲ್ಲಿ ಇರತಕ್ಕಂಥವರು ಯಾವುದೇ ತಮಗೆ ಸಂಕಷ್ಟ ಬಂದರೂ ಆ ಭಗವತ್ ಸನ್ನಿಧಿಗೆ ಬರಬೇಕು. ಆ ಭಗವಂತನಲ್ಲಿ ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಳ್ಳಬೇಕು. ಕೆಲವರಿಗೆ ಒಂದು ಪ್ರಶ್ನೆ, ನಾವು ಹೇಳಿದ ಭಗವನಿಗೆ ಕೇಳಿಸುತ್ತೇನ್ರಿ? ನಾವು ಹೇಳಿದ್ದು ಭಗವಂತನಿಗೆ ಕೇಳಿಸುತ್ತಾ ಅಂತಂದರೆ ಅದಕ್ಕೆ ಶಾಸ್ತ್ರ ಉತ್ತರ ಹೇಳಿದೆ. ಅಪಾಣಿಪಾದೋ ಜವನೋಗ್ರಹೀತ ಪಶ್ಯತ್ಯ ಚಕ್ಷು ಸಶೃಣೋತ್ಯ ಕರ್ಣಃ. ಅವನಿಗೆ ಕೈ ಕಾಲು ಇಲ್ಲ, ಆದರೆ ಎಲ್ಲವನ್ನು ತಗೊಳ್ತಾನೆ, ನಡೀತಾನೆ. ಕಣ್ಣಿಲ್ಲ, ಎಲ್ಲ ನೋಡ್ತಾನೆ. ಕಿವಿ ಇಲ್ಲ, ಎಲ್ಲ ಕೇಳಿಸ್ಕೊಳ್ತಾನೆ. ಇದು ಹೇಗೆ? ಕಿವಿ ಇಲ್ಲದೆ ಕೇಳಿಸ್ಕೊಳ್ಳೋದು ಹೇಗೆ? ಕಣ್ಣಿದೆ ನೋಡೋದು ಹೇಗೆ ಅಂದರೆ ಅದೇ ಅವನಿಗೂ ನಮಗೂ ಇರೋ ವ್ಯತ್ಯಾಸ. ನಮಗೆ ಕಣ್ಣಿಲ್ಲದೆ ಹೋದರೆ ನೋಡೋಕ್ಕಾಗೋದಿಲ್ಲ, ಕಿವಿ ಇಲ್ಲದೆ ಹೋದರೆ ಕೇಳೋಕ್ಕಾಗೋದಿಲ್ಲ. ಅವನಿಗೆ ಕಣ್ಣಿಲ್ಲದೆ ಹೋದರೂ ನೋಡೋಕ್ಕೂ ಆಗುತ್ತೆ, ಕಿವಿ ಇಲ್ಲದಿದ್ದರೂ ಕೇಳೋಕ್ಕೂ ಆಗುತ್ತೆ. ಹೇಗೆ ಹೇಳ್ತೀರಿ ಅಂತಂದರೆ ಉಪನಿಷತ್ತು ಹೇಳ್ತಾ ಇದೆ, ವೇದ ಹೇಳ್ತಾ ಇದೆ. ನಾವು ಸನಾತನ ಧರ್ಮಿಗಳು ವೇದದಲ್ಲಿ ಅಪಾರವಾದಂತಹ ಪ್ರಾಮಾಣ್ಯ ಬುದ್ಧಿ ಇಟ್ಟುಕೊಂಡಿರುವವರು. ವೇದದಲ್ಲಿ ಏನು ಹೇಳಿದೆಯೋ ಅದು ಅಕ್ಷರಶಃ ಸತ್ಯ ಅಂತ ನಂಬಿದವರು ನಾವು. ವೇದದ ಮೇಲೆ ಕುಶಂಕೆಗಳನ್ನು ಮಾಡತಕ್ಕಂತಹ ಪರಂಪರೆ ನಮ್ಮದಲ್ಲ.
ವೇದ ಹೇಳಿದ್ದು 100ಕ್ಕೆ 100 ಸತ್ಯ ಅಂತ ಹೇಳುವುದು ನಮ್ಮ ಹಿರೀಕರು ನಮಗೆ ಹೇಳಿಕೊಟ್ಟಿರತಕ್ಕಂತಹ ವಿಷಯ. ಹಾಗಾಗಿ ಉಪನಿಷತ್ತು ಪಶ್ಯತ್ಯಚಕ್ಷುಸ್ಸ ಶೃಣೋತ್ಯಕರ್ಣಃ ಸವೇತ್ತಿ ವೇದ್ಯಂ ನಚ ತಸ್ಯಾಸ್ತಿ ವೇತ್ತ ತಮಾಹುರಗ್ರ್ಯಂ ಪುರುಷಂ ಮಹಾಂತಂ ಅಂತ ಹೇಳಿದ್ದರಿಂದ ನಮ್ಮ ಪ್ರಾರ್ಥನೆ ಭಗವಂತನಿಗೆ ಕೇಳಿಸುತ್ತೆ. ಎಷ್ಟು ಜನರು ಪ್ರಾರ್ಥನೆ ಮಾಡಿದರೆ ಅದು ಭಗವಂತನಿಗೆ ಕೇಳಿಸುತ್ತೆ. ಯಾರಿಗೆ ಯಾವ ರೀತಿಯಾಗಿ ಅನುಗ್ರಹ ಮಾಡಬೇಕು ಅಂತಿದೆಯೋ ಅವರಿಗೆ ಆ ರೀತಿಯಾಗಿ ಭಗವಂತನ ಅನುಗ್ರಹ ಆಗುತ್ತೆ. ಆದರೆ ಕೆಲವರಿಗೆ ಇನ್ನೊಂದು ಪ್ರಶ್ನೆ ಇದೆ, ನಮಗೆ ಹೇಗೆ ಭಗವಂತನ ಅನುಗ್ರಹ ಸಿಗ್ತಾ ಇಲ್ಲ, ಅವರಿಗೆ ಸಿಕ್ಕಿದೆ ನಮಗೆ ಹೇಗೆ ಸಿಕ್ಕಿಲ್ಲ, ಏನು ಭಗವಂತನಿಗೆ ಪಕ್ಷಪಾತ ದೃಷ್ಟಿ ಉಂಟಾ, ಇವನಿಗೆ ಅನುಗ್ರಹ ಮಾಡಬೇಕು ಇವನಿಗೆ ಮಾಡಬಾರದು ಎಂಬ ದೃಷ್ಟಿ ಭಗವಂತನಿಗೆ ಏನಾದರೂ ಉಂಟಾ? ಇದ್ರೆ ಅವ ಭಗವಂತ ಆಗುವುದಕ್ಕೆ ಸಾಧ್ಯವೇ? ಭಗವಂತನನ್ನು ಹೇಳಬೇಕಾದರೆ ರಾಗಾದಿ ದೋಷರಹಿತಂ ಅಂತ ಹೇಳಿದ್ದ. ರಾಗದ್ವೇಷಾದಿ ದೋಷಗಳಿಗೆ ಅತೀತನಾದವನು ಭಗವಂತ. ಆ ರಾಗದ್ವೇಷಗಳು ಭಗವಂತನಿಗೂ ಇದ್ದೇ ನಾವು ಹೇಗೆ ಅವನನ್ನು ಭಗವಂತ ಅಂತ ಹೇಳೋದಕ್ಕಾಗುತ್ತೆ? ಹಾಗಾದ್ರೆ ಯಾಕೆ ನನಗೆ ಭಗವಂತನ ನನಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ನಿನ್ನಲ್ಲೇ ಲೋಪ ಇದೆ ಕಣಯ್ಯ. ನಿನ್ನ ಲೋಪವನ್ನು ನೀನು ಸರಿ ಮಾಡಿಕೊಂಡ್ರೆ ನಿನಗೆ ಭಗವಂತನ ಅನುಗ್ರಹ ಸಿಕ್ಕೇ ಸಿಕ್ಕುತ್ತೆ. ನನ್ನಲ್ಲಿ ಏನು ಲೋಪ ಇದೆ ಸ್ವಾಮಿ? ನಾನು ದಿವಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಮಾಡ್ತಿದ್ಯಾ ಹೌದು, ನಿನ್ನಲ್ಲಿ ಶ್ರದ್ಧೆ ಅಂತನ್ನುವುದು ಕಡಿಮೆ ಇದೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತು ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ನೀನು ಶ್ರದ್ಧೆ ಇಲ್ಲದೆ ಯಾವುದೇ ಜಪ ಮಾಡಿದ್ರು, ಹೋಮ ಮಾಡಿದ್ರು, ದಾನ ಮಾಡಿದ್ರು, ತಪಸ್ಸು ಮಾಡಿದ್ರು, ಪೂಜೆ ಮಾಡಿದ್ರು, ಧ್ಯಾನ ಮಾಡಿದ್ರು ನಿನಗೆ ಅದು ಫಲವನ್ನು ಕೊಡುವುದಿಲ್ಲ. ನೀನು ಶ್ರದ್ಧೆ ಇಲ್ಲದೆ ಮಾಡಿರತಕ್ಕಂತಹ ಕೆಲಸವೆಲ್ಲವೂ ವ್ಯರ್ಥವೇಯ. ಅದು ಹೇಗೆ ಹೇಳ್ತೀರಿ ಅಂತಂದ್ರೆ ನಿನಗೆ ಫಲ ಸಿಕ್ಕಿಲ್ವಲ್ಲ, ಅದರಿಂದಲೇ ಗೊತ್ತಾಗುತ್ತೆ ನೀನು ಶ್ರದ್ಧೆ ಇಲ್ಲ ಅಂತ. ಆ ಶ್ರದ್ಧೆ ಮತ್ತು ಭಕ್ತಿ ಇದ್ದರೆ ಫಲ ಸಿಕ್ಕಿಲ್ಲ ಅಂತನೋ ಮಾತಿಗೆ ಅವಕಾಶವೇ ಇಲ್ಲ. ಭಗವಂತ ಕೇವಲ ಭಕ್ತಿ ಶ್ರದ್ಧೆಗಳನ್ನು ಮಾತ್ರ ನೋಡ್ತಾನೆ, ಇನ್ಯಾವುದನ್ನು ನೋಡೋದಿಲ್ಲ. ನೀ ದೊಡ್ಡ ಪಂಡಿತನ ಅಂತ ನೋಡೋದಿಲ್ಲ, ನೀ ದೊಡ್ಡ ಶ್ರೀಮಂತನ ಅಂತ ನೋಡೋದಿಲ್ಲ, ನೀ ದೊಡ್ಡ ರೂಪವಂತನ ಅಂತ ನೋಡೋದಿಲ್ಲ, ನೀನು ದೊಡ್ಡ ಅಧಿಕಾರಿಯ ಅಂತ ನೋಡೋದಿಲ್ಲ, ನೀನು ಬಲಿಷ್ಠನ ಅಂತಲೂ ನೋಡೋದಿಲ್ಲ. ಭಗವಂತ ನೋಡೋದು ಕೇವಲ ನಿನ್ನ ಮನಸ್ಸಿನಲ್ಲಿ ಭಕ್ತಿ ಯಾವ ರೀತಿಯಲ್ಲಿದೆ ಅಂತನ್ನುವುದು. ಅದನ್ನು ಭಗವಂತ ಗೀತೆಯಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಪತ್ರಂ ಪುಷ್ಪಂ ಫಲಂತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಸ್ನಾಮಿ ಪ್ರಯತಾತ್ಮನ. ಯಾವನೇ ಆಗಲಿ ಏನನ್ನೇ ಆಗಲಿ ಭಕ್ತಿಯಿಂದ ಏನು ಸಮರ್ಪಣೆ ಮಾಡ್ತಾನೋ ಅದನ್ನು ನಾನು ಸ್ವೀಕರಿಸ್ತೇನೆ. ಭಕ್ತಿ ಇಲ್ಲದೆ ಏನೇ ಸಮರ್ಪಿಸಿದರೂ ಅದನ್ನು ನಾನು ಸ್ವೀಕರಿಸುವುದಿಲ್ಲ ಅಂತ ಭಗವಂತ ಹೇಳಿಬಿಟ್ಟಿದ್ದೆ. ಹಾಗಾಗಿ ನಾವು ಮಾಡಿರತಕ್ಕಂತಹ ಪ್ರಾರ್ಥನೆ, ಪೂಜೆ ವಗೈರೆಗಳು ಯಾಕೆ ಫಲಿಸ್ತಾ ಇಲ್ಲ ಅಂತಂದರೆ ನಮ್ಮಲ್ಲಿ ಶ್ರದ್ಧಾ ಲೋಪವಿದೆ. ಆ ಶ್ರದ್ಧಾ ಲೋಪವನ್ನು ತಿದ್ದಿಕೊಂಡು ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ, ಇನ್ನೂ ಹೆಚ್ಚಿನ ಭಕ್ತಿಯಿಂದ ನಾವು ಭಗವಂತನ ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ನಾವು ಭಗವತ್ ಕೃಪೆಗೆ ಪಾತ್ರರಾಗ್ತೇವೆ ಎಂಬುದರಲ್ಲಿ ಯಾವ ಸಂದೇಹ ಬೇಡ. ಆದ್ದರಿಂದ ನಮ್ಮ ದೇಶದಲ್ಲಿ ಪ್ರತಿಯೊಂದು ಊರಿನಲ್ಲೂ ಭಗವಂತನ ಆಲಯ ಇದೆ. ಯಾತಕ್ಕೆ ಇದೆ ಅಂತಂದರೆ ನಮ್ಮ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಅದು ಏಕಮಾತ್ರವಾದ ಸ್ಥಾನ. ಅದಕ್ಕೋಸ್ಕರ ಆ ಆಲಯ ಅನ್ನೋದು ನಮ್ಮ ದೇಶದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ ಗಣಪತಿಯ ಆಲಯವಿಲ್ಲದಂತಹ ಊರೇ ಇರುವುದಿಲ್ಲ. ಪ್ರತಿಯೊಂದು ಊರಿನಲ್ಲೂ ಗಣಪತಿ ಅಂತನ್ನುವುದು ಗಣಪತಿಯ ಮೂರ್ತಿ ಇದ್ದೇ ಇರುತ್ತದೆ. ಅಲ್ಲ ಗಣಪತಿಗೆ ಪ್ರತ್ಯೇಕವಾದ ಆಲಯವಾದರೂ ಇರುತ್ತದೆ, ಅಲ್ಲ ಯಾವುದಾದ್ರೂ ಆಲಯ ಇದ್ದರೆ ಅಲ್ಲೊಂದು ಕಡೆಯಲ್ಲಿ ಗಣಪತಿಯ ಮೂರ್ತಿ ಅಂತೂ ಇದ್ದೇ ಇರುತ್ತೆ.
ಯಾಕೆ ಅಂತ ಕೇಳಿದರೆ ಗಣಪತಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬರತಕ್ಕಂತಹ ವಿಘ್ನಗಳನ್ನು ನಿವಾರಣೆ ಮಾಡುವುದರಲ್ಲಿ ಪ್ರಸಿದ್ಧನಾದ. ಪ್ರತಿಯೊಬ್ಬನಿಗೂ ತಾನು ಹಿಡಿದ ಕೆಲಸ ನಿರ್ವಿಘ್ನವಾಗಿ ನಡೆಯಬೇಕೆಂಬ ಆಸೆ ಇರುತ್ತೆ. ಆ ಆಸೆ ಆ ಭಗವಂತ ಗಣಪತಿಯ ಕೃಪೆಯಿಂದಲೇ ನೆರವೇರಬೇಕು. ಇಲ್ಲದೆ ಹೋದರೆ ಮಧ್ಯದಲ್ಲಿ ಎಷ್ಟೆಷ್ಟೋ ವಿಘ್ನಗಳು ಬರ್ತಾ ಇರುವಾಗ ಹೇಗೆ ಕೆಲಸ ಕಾರ್ಯಗಳನ್ನು ನಾವು ನಡೆಸೋದು? ಅನೇಕ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತ ಮನಸ್ಸಲ್ಲಿ ಅಭಿಪ್ರಾಯ ಇರುತ್ತೆ, ಆದರೆ ಅದರಲ್ಲಿ ಎಷ್ಟೋ ವಿಘ್ನಗಳು. ಅದಕ್ಕೆ ಹಿಂದಿನವರು ಹೇಳಿದರು, ಶ್ರೇಯಾಂಸಿ ಬಹುವಿಘ್ನಾನಿ, ಅಂದರೆ ಒಳ್ಳೆಯ ಕೆಲಸಗಳು ಮಾಡಬೇಕಾದ್ರೆ ಅನೇಕ ವಿಘ್ನಗಳು ಬರ್ತಾ ಇರೋದು. ಈ ಸಂದರ್ಭದಲ್ಲಿ ಒಂದು ನೀತಿಶಾಸ್ತ್ರದಲ್ಲಿ ಹೇಳಿದ ಒಂದು ಮಾತನ್ನು ನಾನು ಪ್ರಸ್ತಾಪ ಮಾಡಲು ಬಯಸ್ತೇನೆ. ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅನೇಕ ಮಂದಿ ಹೊರಡ್ತಾರೆ, ಆದರೆ ಆ ಒಳ್ಳೆಯ ಕೆಲಸ ಮಾಡೋಕೆ ಹೊರಟಾಗಲೇ ವಿಘ್ನಗಳು ಬರೋದು. ಆ ವಿಘ್ನಗಳು ಬಂದಾವಾಗ ಕೆಲವು ಮಂದಿಗೆ ಬೇಜಾರಾಗಿಬಿಟ್ಟು ಈ ಕೆಲಸ ನಾನು ಮಾಡುವುದೇ ಇಲ್ಲ ಅಂತ ಮಧ್ಯದಲ್ಲಿ ಕೈ ಬಿಡ್ತಾರೆ. ನೀತಿಶಾಸ್ತ್ರ ಏನು ಹೇಳ್ತಾ ಇದೆ ಅಂತಂದರೆ, ಎಷ್ಟೇ ವಿಘ್ನಗಳು ಬಂದರೂ ಅದನ್ನು ಬಿಡದೆ ಪುನಃ ಪುನಃ ಆ ವಿಘ್ನಗಳನ್ನು ಎದುರಿಸಿ ಆ ವಿಘ್ನ ನಿವಾರಣೆ ಮಾಡಿಕೊಂಡು ಆ ಕೆಲಸವನ್ನು ನೀವು ಸಾಧನೆ ಮಾಡಿದರೆ ನೀವು ಉತ್ತಮ ಪುರುಷರು ಅಂತ ಅನ್ನಿಸಿಕೊಳ್ಳುತ್ತೀರಿ. ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾ ಪ್ರಾರಬ್ಧಮುತ್ತಮ ಗುಣ ನ ಪರಿತ್ಯಜಂತಿ. ನೀತಿಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಈ ಮಾತು ನಾವು ಎಂದಿಗೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಹೊರಟಿದ್ದು ಒಳ್ಳೆಯ ಕೆಲಸ ಮಾಡುವುದಕ್ಕಾಗಿ, ಅದರಿಂದ ಅನೇಕರಿಗೆ ಉಪಕಾರವಾಗುತ್ತೆ ಎಂಬ ದೃಷ್ಟಿಯಿಂದ ನಾವು ಹೊರಟಿದ್ದು. ಮಧ್ಯದಲ್ಲಿ ವಿಘ್ನಗಳು ಬಂದಿದೆ, ಆದರೆ ಆ ವಿಘ್ನಗಳಿಗಾಗಿ ನಾವು ಹೆದರಬಾರದು. ಇನ್ನೊಂದು, ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಮಧ್ಯದಲ್ಲಿ ವಿಘ್ನವನ್ನು ಅವನೇ ತಂದು ಒಡ್ಡುತ್ತಾನೆ. ಇವನೇನು ಮಾಡ್ತಾನೆ ನೋಡೋಣ, ಇದನ್ನು ಇವನು ಧೈರ್ಯದಿಂದ ಮುಗಿಸ್ತಾನ ಅಥವಾ ಪುಕ್ಕಲಾಗಿ ಬಿಡ್ತಾನ ನೋಡೋಣ ಅಂತ ಹೇಳಿ. ಅಂಥ ಸಮಯದಲ್ಲಿ ನಾವು ಸ್ವಲ್ಪವೂ ಹೆದರದೆ ಆ ಕೆಲಸವನ್ನು ಸಾಧಿಸಿದರೆ ನಾವು ಉತ್ತಮರಾಗ್ತೀವಿ, 10 ಜನರ ಒಂದು ಪ್ರಶಂಸೆಗೆ ಪಾತ್ರರಾಗ್ತೀವಿ, ನಮ್ಮಿಂದ 10 ಜನರಿಗೆ ಉಪಕಾರವಾಗುತ್ತೆ, ಭಗವಂತನು ನಮ್ಮ ಬಗ್ಗೆ ಸಂತೋಷ ಪಡುತ್ತಾನೆ. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬರತಕ್ಕಂತಹ ವಿಘ್ನಗಳನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಆ ವಿನಾಯಕನಿಗೆ ಇರುವುದರಿಂದ ನಾವು ಆ ವಿನಾಯಕನನ್ನು ಭಕ್ತಿ ಶ್ರದ್ಧೆಗಳಿಂದ ಸೇವಿಸಿ ನಮಗೆ ಬರತಕ್ಕಂತಹ ವಿಘ್ನಗಳನ್ನು ನಿವಾರಿಸಿಕೊಂಡು ನಮ್ಮ ಕೆಲಸದಲ್ಲಿ ಮುಂದುವರಿಯಬೇಕು. ಆವಾಗಲೇ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನು ಕಾಣಲು ಸಾಧ್ಯತೆ ಉಂಟು. ಅದಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಆ ವಿನಾಯಕನ ಸಾನ್ನಿಧ್ಯ ಇರುವುದು, ಆ ವಿನಾಯಕನ ಸೇವೆಯನ್ನು ಜನರು ಅತ್ಯಂತವಾದ ಶ್ರದ್ಧಾ ಭಕ್ತಿಗಳಿಂದ ಮಾಡುವುದು, ಆ ವಿನಾಯಕನ ಕೃಪೆಯಿಂದ ಎಲ್ಲ ವಿಘ್ನಗಳಿಂದಲೂ ಮುಕ್ತರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸುವುದು ಅಂತನ್ನುವುದು ಹಿಂದಿನಿಂದಲೂ ನಮ್ಮಲ್ಲಿ ಬಂದಿರತಕ್ಕಂತಹ ಸಂಪ್ರದಾಯ. ಹಾಗಾಗಿ ಎಂತೆಂಥ ಮಹಾತ್ಮರು ಕೂಡ ತಾವೊಂದು ಗ್ರಂಥ ಬರೀಬೇಕಾದರೆ ಮೊದಲು ಮಹಾಗಣಪತಯೇ ನಮಃ ಅಂತ ಶುರು ಮಾಡ್ತಾರೆ. ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದರೂ ಮಹಾಗಣಪತಯೇ ನಮಃ ಅಂತಲೇ ಕಾರ್ಯ ಪ್ರಾರಂಭ ಮಾಡಬೇಕು. ಯಾಕೆ ಅಂತಂದರೆ ಮೊದಲು ಗಣಪತಿ ಸ್ಮರಣೆ ಆಗಬೇಕು. ಆ ಗಣಪತಿ ಸ್ಮರಣೆ ಮಾಡಿ ಆ ಗಣಪತಿಯ ಕೃಪೆಯಿಂದ ವಿಘ್ನ ನಿವಾರಣೆ ಆಗತ್ತೆ ಎಂಬುವ ಭರವಸೆಯಿಂದ ನಾವು ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಅದಕ್ಕೆ ಆದೌ ಪೂಜ್ಯೋ ಗಣಾಧಿಪ ಅಂತ ಹೇಳಿ ಗಣಪತಿಗೆ ಆದಿ ಮೊಟ್ಟ ಮೊದಲಿನ ಪೂಜೆ ಗಣಾಧಿಪತಿಗೆ ಮಾಡಬೇಕು ಎಂಬುದು ಶಾಸ್ತ್ರ ಹೇಳಿರುವುದು ಇದಕ್ಕಾಗಿ. ಈ ರೀತಿಯಾಗಿ ಆ ಗಣಪತಿಯ ಆರಾಧನೆ ಎಂಬುದು ನಮಗೆಲ್ಲವರಿಗೂ ಅತ್ಯವಶ್ಯಕವಾದ್ದರಿಂದ ಆ ಗಣಪತಿಯು ಈ ಹಟ್ಟಿಕುದುರಿನಲ್ಲಿ ಅನೇಕ ವರ್ಷಗಳಿಂದ
ಸಾನ್ನಿಧ್ಯವನ್ನು ಅನುಗ್ರಹ ಮಾಡಿ ಜನರನ್ನು ಸಂರಕ್ಷಿಸ್ತಾ ಇದ್ದಾನೆ. ಅವನ ರಕ್ಷಣೆಯಲ್ಲಿ ನೀವೆಲ್ಲರೂ ಇದ್ದೀರಿ. ನೀವೆಲ್ಲರೂ ಅವನ ಕೃಪೆಗೆ ಪಾತ್ರರಾದವರು. ಈ ಪ್ರದೇಶದಲ್ಲಿ ಶೃಂಗೇರಿ ಜಗದ್ಗುರುಗಳು ಬಂದು ಸ್ವಾಮಿಗೆ ತಮ್ಮ ಸ್ವಹಸ್ತಗಳಿಂದ ಕುಂಭಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ಪ್ರಶ್ನೆಯಲ್ಲೂ ಕಂಡು ಬಂದಿದೆ. ನೀವೆಲ್ಲವರು ಅದರಂತೆ ಜಗದ್ಗುರುಗಳಿಂದ ಈ ಕುಂಭಾಭಿಷೇಕವನ್ನು ನಡೆಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಬಹುವಾಗಿ ಅಪೇಕ್ಷೆ ಪಟ್ಟಿದ್ದೀರಿ. ನಿಮ್ಮ ಆ ಅಪೇಕ್ಷೆ ಇಂದು ನೆರವೇರಿತು. ಆ ಸ್ವಾಮಿಯು ತುಂಬ ಸಂತುಷ್ಟನಾಗಿದ್ದಾನೆ. ನಿಮ್ಮೆಲ್ಲವರನ್ನು ಸದಾಕಾಲದಲ್ಲೂ ಅನುಗ್ರಹ ಮಾಡ್ತಾನೆ. ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬರುವುದಕ್ಕೆ ಅನೇಕರು ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತೀನಿ. ಶ್ರಮಿಸಿದ್ದಾರೆ ಅಂತಂದರೆ ಬೇರೆ ಇನ್ನೇನೂ ಅಲ್ಲ. ನಾನು ಸಾಮಾನ್ಯವಾಗಿ ಯಾರಾದರೂ ಕರೆದರೆ ತಕ್ಷಣ ಆಯಿತು ಬರ್ತೀನಿ ಅಂತ ಹೇಳೋ ಪದ್ಧತಿ ಇಲ್ಲ ನನಗೆ. ಹಾಗೆ ಪದ್ಧತಿ ಇಟ್ಟುಕೊಂಡ್ರೆ ನನಗೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಪ್ರತಿನಿತ್ಯ ಬಹುಮಂದಿ ಬಂದು ತಾವು ಬರಬೇಕು ಅಂತ ಹೇಳ್ತಾ ಇರ್ತಾರೆ. ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ, ನಮ್ಮನ್ನು ಎಷ್ಟೋ ಜನ ಕರೀತಾರೆ. ಅದರಲ್ಲಿ ನಾವು ಒಪ್ಪಿಗೆ ಕೊಡುವುದು CA ಪರೀಕ್ಷೆ ಎಷ್ಟು ಪರ್ಸೆಂಟೇಜ್ ಪಾಸ್ ಆಗ್ತಿರುತ್ತೋ ಅಷ್ಟು. CA ಪರೀಕ್ಷೆಯಲ್ಲಿ 5% ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮನ್ನು ದಿವಸ ಕರೀತಾನೆ ಇರ್ತಾರೆ, ತಾವು ಬರಬೇಕು ಅಂತ ಹೇಳಿ. ಆದರೆ ಅದರಲ್ಲಿ ಯಾರೋ ಅತ್ಯಂತ ಅದೃಷ್ಟಶಾಲಿಗಳಿಗೆ ಅವರ ಆಹ್ವಾನ ಸಫಲವಾಗುತ್ತೆ ಅಷ್ಟೇ. ಹಾಗೆ ನೀವು ಅದೃಷ್ಟಶಾಲಿಗಳು, ನಿಮ್ಮ ಪ್ರಾರ್ಥನೆ ಸಫಲವಾಯಿತು. ಇವತ್ತು ಶೃಂಗೇರಿ ಜಗದ್ಗುರುಗಳು ಇಲ್ಲಿ ಬಂದು ಈ ವಿನಾಯಕನಿಗೆ ಕುಂಭಾಭಿಷೇಕ ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡತಕ್ಕಂತಹ ಒಂದು ಅವಕಾಶ ನಿಮಗೆ ಪ್ರಾಪ್ತವಾಯಿತು. ಅದು ಅತ್ಯಂತ ಸುಕೃತೈಕ ಲಭ್ಯವಾದಂತಹ ಅವಕಾಶ. ಅಂತಹ ಅವಕಾಶವು ನಿಮಗೆ ಲಭ್ಯವಾಗಿ ಇವತ್ತು ನಿಮಗೆ ಆ ಮಹಾಗಣಪತಿಯ ಕೃಪೆ ಮತ್ತು ಗುರುಕೃಪೆಯು ದೊರೆತಿದೆ. ಅದಕ್ಕಾಗಿ ನಿಮ್ಮೆಲ್ಲವರನ್ನು ನಾನು ಪರಿಪೂರ್ಣವಾಗಿ ಆಶೀರ್ವದಿಸ್ತೇನೆ. ಆ ಸ್ವಾಮಿಯು ಇಲ್ಲಿ ಇನ್ನೂ ವಿಶೇಷವಾದಂತಹ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಿಮ್ಮೆಲ್ಲರಿಗೂ ಸಕಲ ವಿಧವಾದಂತಹ ಅನುಗ್ರಹ ಮಾಡ್ತಾ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಾ, ನಿಮ್ಮ ಎಲ್ಲ ಅಭೀಷ್ಟಗಳನ್ನು ನೆರವೇರಿಸ್ತಾ ನಿಮ್ಮನ್ನು ಸದಾ ಕಾಲದಲ್ಲಿ ಕಾಪಾಡಲಿ ಅಂತ ಹೇಳಿ ಆ ಭಗವಂತನನ್ನು ಪುನಃ ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲವರಿಗೂ ನನ್ನ ಪರಿಪೂರ್ಣವಾದ ಆಶೀರ್ವಾದಗಳನ್ನು ತಿಳಿಸ್ತಾ, ಶೃಂಗೇರಿ ಶಾರದಾ ಪೀಠದಲ್ಲಿ ನಿಮಗಿರತಕ್ಕಂತಹ ಈ ಶ್ರದ್ಧಾ ಭಕ್ತಿಗಳು ಇನ್ನೂ ವಿಶೇಷವಾಗಿ ಅಭಿವೃದ್ಧಿಯಾಗಲಿ. ಶಾರದಾ ಪೀಠದ ಆಶೀರ್ವಾದ ನಿಮ್ಮಗಳ ಮೇಲೆ ಸದಾ ಇರುತ್ತದೆ ಎಂಬುದನ್ನು ಹೇಳ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಅವರು ಈ ಶಿಲಾಮಯ ದೇವಾಲಯವನ್ನು ನಿರ್ಮಿಸುವಲ್ಲಿ ವಿಶೇಷ ಶ್ರಮ ವಹಿಸಿದ್ದಾರೆ. ಇನ್ನೂ ಕೂಡ ಸಣ್ಣ ವಯಸ್ಸು ಅವರಿಗೆ. ಜಗದ್ಗುರು ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ಈ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಕಂಠ ಉಡುಪರು ಗೌರವಪೂರ್ವಕವಾಗಿ ಆಶೀರ್ವಚನ ಮಾಡಬೇಕು, ಈ ಸನ್ಮಾನವನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀಕಂಠ ಉಡುಪರು ಸನ್ಮಾನಿಸ್ತಾ ಇದ್ದಾರೆ ಜಗದ್ಗುರುಗಳವರ ಸನ್ನಿಧಿಯಲ್ಲಿ. ಹಾಗೆ ದೀಪದಳಿ ಹಾಗೂ ಮೇಲ್ಮಾಡು ನಿರ್ಮಿಸಿಕೊಟ್ಟ ದಾರುಶಿಲ್ಪಿ ಜಯರಾಮ್ ಆಚಾರ್ಯ, ಅದನ್ನು ನಿರ್ಮಿಸಿದ ಜಯರಾಮ್ ಆಚಾರ್ಯರಿಗೆ ಈ ಸನ್ಮಾನ. ಹಾಗೆ ಗರ್ಭಗುಡಿಯ ಶಿಖರಕ್ಕೆ ಚಿನ್ನದ ತಗುಡನ್ನು ಮಡಾಯಿಸಿದ ರಮಾನಂದ ಆಚಾರ್ಯ ಒಂಡ್ಸೆ ಅವರು ಬರಬೇಕು. ರಮಾನಂದ ಆಚಾರ್ಯ. ಹೀಗೆ ಈ ಮೂರು ಮಂದಿ ಶಿಲ್ಪಿಗಳ ನಿರಂತರವಾದ ಪ್ರಯತ್ನದಿಂದ ಈ
ದ್ವೀಪಾಂತರ ಪ್ರದೇಶದಲ್ಲಿರ್ತಕ್ಕಂತಹ ದೇವಾಲಯಕ್ಕೆ ಒಂದು ಹೊಸ ಸೌಂದರ್ಯ ಬಂದಿದೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಧರ್ಮಾಭಿಮಾನಿಗಳೇ, ಶೃಂಗೇರಿ ಶ್ರೀ ಶಾರದಾ ಪೀಠದ ರಾಜಗೋಪುರ ನಿರ್ಮಾಣವಾಗಿದೆ. ಸುಮಾರು 4-5 ವರ್ಷಗಳ ಸತತ ಪರಿಶ್ರಮದಿಂದ ಶಿಲ್ಪಿಗಳು ಅದನ್ನು ಸರ್ವಾಂಗ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಸುಮಾರು 127 ಅಡಿ ಎತ್ತರದ ಒಂದು ರಾಜಗೋಪುರ ಅದು. ಅದರ ಉದ್ಘಾಟನೆ ಮತ್ತು ಕುಂಭಾಭಿಷೇಕಕ್ಕೆ ಸಂಬಂಧಪಟ್ಟ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ಹೋಮ ಹವನಗಳು, ಹಾಗೆ ಕೋಟಿ ಕುಂಕುಮಾರ್ಚನೆ, ಮಹಾರುದ್ರ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ 1ನೇ ತಾರೀಕು, ಅತಿರುದ್ರ ಮೊದಲಾದ ಕಾರ್ಯಕ್ರಮಗಳೆಲ್ಲವೂ ಕೂಡ 1ನೇ ತಾರೀಕಿಂದ ಪ್ರಾರಂಭವಾಗ್ತದೆ. 1ರಿಂದ 13ರವರೆಗೆ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಹಾಗಾದ್ದರಿಂದ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚಿನ ಶಿಷ್ಯರು, ಭಕ್ತರು ಶೃಂಗೇರಿಗೆ ಒಂದಲ್ಲ ಒಂದು ದಿವಸ, ಈ 13 ದಿವಸದಲ್ಲಿ ನಿರಂತರವಾಗಿದ್ದರೆ ಸಂತೋಷ, ಇಲ್ಲದೆ ಹೋದರೆ ಕನಿಷ್ಠ 1 ದಿನವಾದರೂ ಕೂಡ ಬಂದು ಈ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾವು ಪ್ರತಿ ವರ್ಷವೂ ಕೂಡ ಈ ಹೊರೆಕಾಣಿಕೆಯನ್ನು ಸಲ್ಲಿಸ್ತಕ್ಕಂಥದ್ದು ಇಲ್ಲಿಯ ಭಕ್ತ ಜನರ ಒಂದು ನಿರಂತರವಾಗಿರತಕ್ಕಂತಹ ಕಾಯಕ. ಈ ಒಂದು ಸಂದರ್ಭದಲ್ಲಿ ಈ ತಿಂಗಳ 31ನೇ ತಾರೀಕು ಶೃಂಗೇರಿಯಲ್ಲಿ ಹೊರೆಕಾಣಿಕೆಯ ಸಮರ್ಪಣೆಯ ಕಾರ್ಯಕ್ರಮ ಉಂಟು. ಅದಕ್ಕೆ ನಮ್ಮ ಭಕ್ತ ಶಿಷ್ಯ ಸಮಾಜದವರು, ಜಗದ್ಗುರುಗಳವರು ಯಾವ್ಯಾವ ದೇವಾಲಯವನ್ನು ಸಂದರ್ಶಿಸಿದ್ದಾರೆ ಅಲ್ಲಿಯವರು ಕೂಡ ಸಹಕರಿಸಬೇಕು ಅಂತ ನಾನು ಈಗಾಗಲೇ ವಿನಂತಿಸಿಕೊಂಡಿದ್ದೇನೆ. ಹಾಗಾದ್ದರಿಂದ 31ನೇ ತಾರೀಕಿನ ಹೊರೆಕಾಣಿಕೆಯ ಈ ಸಮಾರಂಭದಲ್ಲೂ ಕೂಡ ನಮ್ಮ ಮಠದ ಅಭಿಮಾನಿಗಳೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಈಗ ಪರಮ ಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳವರು ಫಲಮಂತ್ರಾಕ್ಷತೆಯನ್ನು ನೀಡ್ತಾ ಇದ್ದಾರೆ. ನಮ್ಮ ಕುಂದಾಪುರ ತಾಲೂಕಿನ ಕೊಂಕಣಿ ಖಾರ್ವಿ ಸಮಾಜದವರು ಸಾಮೂಹಿಕವಾಗಿ ಇಲ್ಲಿಗೆ ಬಂದಿದ್ದಾರೆ. ಸಂಘದ ಸದಸ್ಯರು ಅವರೆಲ್ಲರೂ ಕೂಡ ಬರಬೇಕು, ಈ ಒಂದು ಫಲ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ಜಯಾನಂದ ಖಾರ್ವಿಯವರು ಅಧ್ಯಕ್ಷರು, ಅವರು ಬರಬೇಕು. ಹಾಗೆ ಗಂಗೊಳ್ಳಿಯ ಕೊಂಕಣಿ ಖಾರ್ವಿ ಸಮಾಜದಿಂದ 5 ಜನ ಮುಕ್ತೇಸರು ನಮ್ಮ ಶ್ರೀ ಮಠದಿಂದ ಯಾವುದೋ ಕಾಲದಲ್ಲಿ ಅವರಿಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿತ್ತು ಅಂತ ಕಾಣ್ತದೆ. ನಿರಂತರವಾಗಿ ನಡೆದು ಬರ್ತಾ ಉಂಟು. ಆ ಎಲ್ಲ ಪಟೇಲರು ಕೂಡ ಸಾಲಾಗಿ ಬಂದು ಜಗದ್ಗುರುಗಳ ಸನ್ನಿಧಿಯಲ್ಲಿ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. 6 ಜನ ಪಟೇಲರು, 5 ಅಂತ ಹೇಳಿದೆ, 6 ಜನ ಪಟೇಲರು, 6 ಜನ ಪಟೇಲರು ಕೂಡ ಬಂದಿದ್ದಾರೆ. ಅವರು ಜಗದ್ಗುರುಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇವರೆಲ್ಲರೂ वारणास्यं हेमवर्णं मङ्गलाङ्गं मनोहरं गौरीपुत्रं गणश्रेष्ठं विघ्नराजं नमाम्यहम्. श्रीगणनाथं सततं भजेऽहं, श्रीगणनाथं सततं भजेऽहं. श्रीयादिकेशव सोदरी सल्पुत्रं मातृहितं परिपालनबालं शिवकरहन्यं पुनर्पुण्यजन्यं श्रीगणनाथम्.
सुब्रह्मण्य अवरज प्रमुखम् मूषिकवाहनं सद्मुखवारणम् सुब्रह्मण्य अवरज प्रमुखम् मूषिकवाहनं सद्मुखवारणम् अष्टद्रव्यमहाहवनप्रियम् अष्टरागहरं सिद्धिविनायकम् अष्टद्रव्यमहाहवनप्रियम् अष्टरागहरं सिद्धिविनायकं श्रीगणनाथं सततं भजेऽहं श्रीयादिकेशव सोदरी सल्पुत्रं मातृहितं परिपालनबालं शिवकरहन्यं पुनर्पुण्यजन्यं श्रीगणनाथम् सिद्धिबुद्धियोग मङ्गललसितं व्यासोक्तिगमामयनादिलिखितं सिद्धिबुद्धियोग मङ्गललसितम् अगस्त्यमुनीश्वर दर्पादिहरं शुभकामेरी सृष्टिप्रदातारं विघ्ननिवारणं मुक्तिप्रदायकं नमामि हेरम्बपादपङ्केरुहम् श्रीगणनाथं सततं भजेऽहं श्रीयादिकेशव सोदरी सल्पुत्रं मातृहितं परिपालनबालं शिवकरहन्यं पुनर्पुण्यजन्यं श्रीगणनाथम् ಗಣೇಶ ನಿನ್ನ ಮಹಿಮೆ ಅಪಾರ ಗಣೇಶ ನಿನ್ನ ಶಕ್ತಿ ಅಪಾರ ಭಕ್ತವತ್ಸಲ ಕರುಣಾಸಾಗರ ರಕ್ಷಿಸು ರಕ್ಷಿಸು ವಿಘ್ನೇಶ್ವರ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು
ಹರಿಯಲಿ. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ, ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ, ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ, ಜಯ 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 ಗಣೇಶ, ಜಯ 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 ಗಣೇಶ. ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ, ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ. ಚಾಮರ ಕರ್ಣನೆ ಸಿಂಧೂರ ವರ್ಣನೆ ಜಯ ಜಯ ಗಣನಾಥ, ಜಯ ಜಯ ಗಣನಾಥ. ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ, ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ. ಚಾಮರ ಕರ್ಣನೆ ಸಿಂಧೂರ ವರ್ಣನೆ ಜಯ ಜಯ ಗಣನಾಥ, ಜಯ ಜಯ ಗಣನಾಥ. ಪಾರ್ವತಿ ನಂದನ ಕುಮಾರ ಸೋದರ ಧೀರನೆ ಗಣನಾಥ, ಹಾಲ ವಿಲೋಚನ ಪಿನಾಕಧರನನೆ ಕಾಳಗ ಕೆಡೆದಾತ. ಪಾರ್ವತಿ ನಂದನ ಕುಮಾರ ಸೋದರ ಧೀರನೆ ಗಣನಾಥ, ಹಾಲ ವಿಲೋಚನ ಪಿನಾಕಧರನನೆ ಕಾಳಗ ಕೆಡೆದಾತ. ಆನೆಯ ಮೋರೆಯ ಭಿನ್ನಾದ ಕೋರೆಯ ಲಂಬೋದರ ನೀನು, ಆನೆಯ ಮೋರೆಯ ಭಿನ್ನಾದ ಕೋರೆಯ ಲಂಬೋದರ ನೀನು. ಜ್ಞಾನವ ನೀಡುವ ಅಜ್ಞಾನ ನೀಗುವ ವಿದ್ಯಾಪತಿ ನೀನು. ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ, ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ. ಚಾಮರ ಕರ್ಣನೆ ಸಿಂಧೂರ ವರ್ಣನೆ ಜಯ ಜಯ ಗಣನಾಥ, ಜಯ ಜಯ ಗಣನಾಥ.
ವ್ಯಾಸರವಾಣಿಗೆ ನೀನಾದೆ ಲೇಖನಿ ಭಾರತ ಬರೆದಿರುವೆ. ಸಾಸಿರ ನಾಮದ ಕೇಶವನಿಂದಲೇ ಪೂಜೆಯ ಪಡೆದಿರುವೆ. ವ್ಯಾಸರವಾಣಿಗೆ ನೀನಾದೆ ಲೇಖನಿ ಭಾರತ ಬರೆದಿರುವೆ. ಸಾಸಿರ ನಾಮದ ಕೇಶವನಿಂದಲೇ ಪೂಜೆಯ ಪಡೆದಿರುವೆ. ಗೋಕರ್ಣ ಕ್ಷೇತ್ರದಿ ಆತ್ಮಲಿಂಗವನು ನೆಲೆಸಿದ ಗಣನಾಥ. ಗೋಕರ್ಣ ಕ್ಷೇತ್ರದಿ ಆತ್ಮಲಿಂಗವನು ನೆಲೆಸಿದ ಗಣನಾಥ. ರಾವಣ ಗರ್ವ ವಿಘಾತಿಸಿದಾತನೆ ದೇವನೇ ಗಣನಾಥ. ಮೂಷಿಕ ವಾಹನ ಮೂಲೋಕ ಪಾಲನೆ ಶ್ರೀಮುಖ ಗಣನಾಥ. ಮೂಷಿಕ ವಾಹನ ಮೂಲೋಕ ಪಾಲನೆ ಶ್ರೀಮುಖ ಗಣನಾಥ. ಚಾಮರ ಕರ್ಣನೆ ಸಿಂಧೂರ ವರ್ಣನೆ ಜಯ ಜಯ ಗಣನಾಥ. ಜಯ ಜಯ ಗಣನಾಥ.